ಇಲ್ಲಿ ಬಿಳಿಗೆ ತೂಗೋಕೆ ಇಟ್ಟಿರೋದು ಇವರು ದೇವಸ್ಥಾನದವರು. ಕರೆಕ್ಟಾಗಿ ಅಲ್ಲೂಜ ಬರೋ ಟೈಮ್ಗೆ ನೀರು ಹಿಡಿತಾ ಇರೋದು ಒಂದು ಗಿಡಗಳ ನೀರು ಹಾಕ್ತಾ ಇರೋದು. ಇಲ್ಲಿ ಕಡೆ ಸಿರಿ ಕಾರ್ಪೊರೇಷನ್ ಪರಮೇಶ್ವರ ದೇವಸ್ಥಾನ ಇದ್ದಾವ. ಈ ಬೋಳಿ ಹೋಗೋದು ಫೋನ್ ವರ್ಕೇ ಆಗಲ್ಲ ಗುರು. ಸಡನ್ನಾಗಿ ಎಷ್ಟೋ ವಿಜುವಲ್ಸ್ ಎಲ್ಲ ಹೀಗೆ ಹಾಳಾಗುತ್ತೆ. ಪರಮೇಶ್ವರ ದೇವಸ್ಥಾನ ಆ ಕಡೆ ಹೋಗ್ಬಿಡ್ತೀವಿ ಅಂತ ಊಟಕ್ಕೆ ಕೆಲಸ. ಅದು ಮಹಾಲಕ್ಷ್ಮಿ ಸ್ವೀಟ್ಸ್ದು ಊಟ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಆ್ಯಟಿಟ್ಯೂಡ್ ಸೆಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಹೋಗ್ಬಿಡ್ತಾವೆ ಆ ಕಡೆಗೆ. ಅವತ್ತು ಫಸ್ಟ್ ಡೇ ಹೋಗಿದ್ದಲ್ಲ, ಅವಾಗಲೂ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲ ಒಬ್ಬ ಸೆಕ್ಯೂರಿಟಿ ಅಂತ ಪೊಲೀಸ್ ಆಫೀಸರ್ ಯಾರೊಬ್ಬ ಕಾಣಿಸ್ಕೊಳ್ತಾ ಇದ್ದಲ್ಲ, ಆ ವ್ಯಕ್ತಿ ಅಲ್ಲಿ ಕಾಣಿಸ್ಕೊಳ್ತಾ ಕವರ್ ಮಾಡಿದ್ದೀವಿ. ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದರೆ ಕವರ್ ಮಾಡಿದ್ದೀವಿ. ಗೊತ್ತಿಲ್ಲ ಎಲ್ಲೋ ನಂಬರ್ಗಳ ಅಲ್ಲೇ ಮಾಡ್ತಿದ್ದೀವಿ ಮಾರ್ಕೆಟು ಅಲ್ಲಿ ಹೋಯ್ತಲ್ವ, ಅಲ್ಲಿ ಆಗುತ್ತೆ ಕ್ಯಾನ್ಸಲ್ ಆಯ್ತಲ್ಲ ಏಜೆನ್ಸಿ. ಅವನು ಜೇನಕ್ಕೆ ದೇವ್ ಮಾಡಬೇಕು ಮಾಡೋಕ್ಕೋಗ್ಬೇಡ ಅಂತ ಅಷ್ಟೊಂದು ನೀಟಾಗಿ ಹೊಂದ್ಕೊಂಡು ಮಾಡಿಬಿಟ್ಟು ಅದು ಮುಂಚೆ ಟೈಟಲ್ ಸಿಗೋದು. ರಾಕ್ ಬೆಲ್ ಹೋದವರು ಲಕ್ಷ್ಮಬ್ಬ ಮತ್ತು ಚರಣದ ಬಾಲಂಗೋಚಿಯವರು ಇಷ್ಟು ರಾಕ್ ಬೆಲ್. ಇದೆಲ್ಲ ರಾಕ್ ಬೆಲ್ ಮತ್ತೆ ಇದು ಅಂದರೆ ಇವರು ಚರಣದ ಬಾಲಂಗೋಚಿ. ಅಲ್ಲಿ ಬರ್ತಾರೆ ಇಷ್ಟು ಪೊಲೀಸ್ ಇದೆಯಲ್ಲ, ವಜಿತಾ ಪೊಲೀಸ್ ಅಪೋಸಿಟು. ಸೊ ಅದ್ರ ಓನರ್ ಹಿಂಗೆ ಮೂಯ ಕಾಡಿಸ್ಕೊಂಡಾಗಲೆಲ್ಲ ಇದು ಹೆವಿ ನಡೀತಾ ಇರುತ್ತೆ. ಬೇಡದ ಕಂಡಪ್ಪ ಭಿಕ್ಷೆ ಇರ್ತಾವಲ್ಲ, ಹೆಚ್ಚು ತನಕಾಯ್ತಲ್ಲ, ಊಟ ತಪ್ಪಾಗ ಇರುತ್ತೆ. ಅದಕ್ಕಿಂತ ಕೈ ಬಿರಳು ಹಾಕ್ಸೋದು ಅಲ್ಲಿ ಇಲ್ಲಿ ಅಂತ. ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತೆ ಇಲ್ಲಿ ಅಂತ ಕೈ ಹಚ್ಕೊಳತ್ತೆ. ಸುಮಾರು ಹೊತ್ತಿಂದ ಮಾಡ್ತಾರೆ ಆಟ. ಈ ಸುಳ್ಳ ಬಗ್ಗೆ ಮುಖ ಕವರ್ ಮಾಡಬೇಕಿತ್ತು. ಕ್ಲೋಸಪ್ ಅದಾದ ಕೈ ತೆಗೆಳಿಸ್ಬೋದು. ದಾರಿ ಹೋಗ ಪ್ಯಾಲೇಸ್ ಹೋದ JX5427 ದಾರಿ ಹೋಗ ವಾಯ್ಸ್ ಕಳಿಸ್ಬೋದು. ಕೈ ತೆಗೆಳಿಸೋಕ್ಕೆ ಸಕಟ್ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಹೋದನೊಬ್ಬ ಅವಳ ಓನಕ್ಕೆ ಅವ್ರು ತೆಗೆಳಿಸ್ಕೊಡೇ ಹೋಗ್ತಾರೆ. ದಾರಿ ಹೋಗಿ ಇವತ್ತು ಗುರುವಾರ ಹೋಗ್ರು. ಸೊ ಗುರುಗಳಿಗೋಸ್ಕರ ಗುರುಗಳ ಅಂತ ಅವನು ಡಿಕ್ಲೇರ್ ಮಾಡ್ಕೊಬಿಟ್ಟಾಗ. ಸೊ ಹೀಗಾಗಿ ಗುರುವಾರ ಹೋಗ್ತಾರೆ. ಅಂದರೆ ರೋಡ್ವೇಸಲ್ಲಿ ದಜ್ಜಿಗುಡಿಗೆ ಹೋಗಬೇಕು. ರೋಡ್ವೇಸಲ್ಲಿ ದಜ್ಜಿಗುಡಿಗೆ ಹೋದರೆ ಅದರ ಸಿಕ್ಕಿ ಸಹಾಯ ಮಾಡ್ತಾರೆ ಇವತ್ತು. ಸೊ ಅದು ಅವರ ಕತೆ. ನಾನು ಹೋಗಿಲ್ಲ ಅಂತ ಕಾರಣಕ್ಕೆ ರೋಡಲ್ಲೇ ತೊಂದರೆ ಕೊಡ್ತಾರೆ. ದಸರಾ ದಾರಿ ಇದು ಆರ್ಡಿನರಿ ದಾರಿ ಎಲ್ಲ, ದಸರಾ ದಾರಿಗಳು. ರೋಡು ರೋ ಪ್ಲಸ್ ಡಿ ಅಂದರೆ ರೋಡ್ ಪೊಸಿಷನ್. ಇಂಥ ಅದ್ಭುತಗಳನ್ನು ಇಲ್ಲಿ ಮಾತ್ರ ಸಾಧ್ಯ.
SB3290. ರಾಜೇಶ 5650 JT ಇರಬೇಕು. ತಿರುಗಿ ಅಂತ ಸೌಂಡ್ ಬರ್ತಾರೆ ಸೊಳಬೇಡ. HX9403 ಗಾಡಿ ಅದು. ಹೋಗೋಣ ಅವರು ಮಿಸ್ ಮಾಡ್ಕೊಬಿಡಿ ಅದಕ್ಕೋಸ್ಕರ. ಆ ಕಡೆಗೆ ಹೋಗಿಲ್ಲ, ಬಿಸಿಲಲ್ಲಿ ಬರೋದಾಯ್ತಾ ಈ ಕಡೆ ಬಂದ್ಬಿಟ್ಟೆ ಗೊತ್ತು. ಹಾಸ್ಪಿಟ್ಲ್ ಬಂದಕ್ಕೆ ಹೋಗಿಲ್ಲ, ಅಲ್ಲೇ ಆಲ್ರೆಡಿ ಸಾಯ್ತವ್ರೆ ಬಟ್ಟೆ ಇಲ್ಲೆಲ್ಲ. ಅಲ್ಲಿ ಕಿತ್ತಾಡಿ ಸಾಯ್ತಾ ಇದ್ರು ರಾಜೇಶ್ ತರಿಸ್ಕೊಳಕ್ಕೆ. ಆ್ಯಕ್ಚುಲಿ ಅದು ಕವರ್ ಮಾಡಿಲ್ಲ ಅದು. ಇರೋರಿಬ್ಬರು ಕಿತ್ತಾಡ್ತಾ ಇರ್ತಾರೆ, ಇವರು ಬೇಡ ಅದಕ್ಕೆ ಬರಬೇಡ ಅಂತಂದರೆ. ಇಲ್ಲಿ ಒತ್ತರಿಸ್ಕೊಡೋರು ಬರ್ತಾವ್ರಲ್ಲ, ಸುಮಾರು ಜನ ಒತ್ತರಿಸ್ಕೊಡೋರು. ಇದು ಆ ಕಡೆಗೆ ಹೋಗ್ಬಿಟ್ಟು ಸ್ವಲ್ಪ ಆ ಕಡೆಗೆ ಹೋಗ್ಬಿಟ್ಟು ಇದು ಪಂಚ ಸರಿಯಾಗಿ ಬಂದ ಪಂಚ ಬಟ್ಟೆ ಇದಾದರೆ ಸುಮಾರು ಜನಗಳು ಇಲ್ಲಿ ಆ ಕಡೆ ನೋಡ್ತಾ ಇದ್ರು, ಈ ಕಡೆ ಬಂದರು ಇರೋದು. ಸುಮಾರು ನಾನು ಟೀ ಕುಡಿದೆ, ಒಂದು ಇಲ್ಲಿ ನಿಂತ್ಕೊಂಡು ಅಲ್ಲಿ ಟೀ ತೊಗೊಂಡು ಟೀ ಕುಡಿದೆ. ಆ ಟೀ ಕುಡಿಯೋ ಸಮಯದಲ್ಲಿ ಕಡಿಮೆ ಅಂದರೂ ಒಂದು 20-25 ಜನ ಒತ್ತರಿಸ್ಕೊಡಿರ್ತಾರೆ. ಟೀ ಚೆಲ್ಲೋಗ್ಬೇಕು ಆ ರೇಂಜ್ ಒತ್ತರಿಸ್ಕೊಡೋದ್ರು ಒಂದು 5 ಜನ ಇದ್ದಾರೆ. ಟೀ ಕೈಯಲ್ಲಿರೋ ಟೀ ಚೆಲ್ಲೋಗೋ ರೇಂಜ್ಗೆ ಒತ್ತರಿಸ್ಕೊಂಡೋಗಿದ್ದಾರೆ ಲೆಕ್ಕ ಹಾಕಿ. ಟೀ ಕುಡಿತಾ ಇದ್ದಲ್ಲ, ಹೀಗಾಗಿ ಮೊಬೈಲೆಲ್ಲ ತೆಗೆದು ಆನ್ ಮಾಡಿಕೊಂಡು ಅದು ಬೇರೆ ಅಡ್ವರ್ಟೈಸ್ಮೆಂಟ್ ಎಲ್ಲ ಪ್ಲೇ ಮಾಡಿಕೊಂಡು ತಿಂತಿರುತ್ತೆ. ಸೊ ಅದೆಲ್ಲ ಮಾಡೋವರೆಗೆ ಟೈಮ್ ಆಗುತ್ತೆ. ಸಂಜೆ ಕಾವೇ ಮುಚ್ಕೊಂಡು ಟೀ ಕುಡಿದೆ ಒತ್ತರಿಸ್ಕೊಂಡು ಹೋಗೋ ಬಟ್ಟೆ ಐಕ್ಳು. ಅವರಿಗೆ W683 ಇರೋದು. ಇಲ್ಲಿ ಊಟ ಆಗ್ತಾರಲ್ಲ ಹೇಮಂತ್ ಸತೃಪ್ತಿ ತಂಡದ ಹೇಮಂತ್ ನಾಯಕ, ಹೇಮಂತ್ ಅವರ ಮಕ್ಕಳು ಅವರು. ಅವಳು ಡಿಬ್ಬಿ ಒಳ್ಳೆ ವಿಷಯಗಳು. ಇದು ಕಟ್ಟಾಗೋಯ್ತು, ಕಟ್ಟಲ್ಲಿ ಸ್ಟಾರ್ಟೇ ಆಗಿಲ್ಲ. ಸ್ಟಾರ್ಟ್ ಆಯಿತು ಆದರೆ ರೆಕಾರ್ಡ್ ಆಗಿಲ್ಲ. ಅದು ನನಗೆ ಇದು ಮೊಬೈಲಲ್ಲಿ ಇದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಗಿದೆ. ಏನಂದರೆ ಒಳ್ಳೊಳ್ಳೆ ವಿಷಯಲ್ಗೂ ಮಿಸ್ ಆಯ್ತದೆ. ಈಗ ಮೊಬೈಲ್ ಹೀಟ್ ಆಯಿತು ಅಂತ ಅಂದ್ಬಿಟ್ಟು ಟಾಕ್ಸಿಕ್ ಮೂವಿ ರಿಲೀಸ್ ಆಯ್ತಲ್ಲ, ಅದಾದ ನಂತರದಿಂದ ಏನಾಗ್ತಿದೆ ಅಂದರೆ ಮೊಬೈಲಲ್ಲಿ ವೀಡಿಯೋಸೇ ಕಟ್ಟಾಗೋಗುತ್ತೆ. ಅದು ಸ್ಟಾರ್ಟ್ ಆಗುತ್ತದು, ನಾನು ನೋಡ್ತೀನಿ ಚೆನ್ನಾಗಿ. ಮೊಬೈಲ್ ಬಟನ್ ಪ್ರೆಸ್ ಮಾಡ್ತಿದ್ದಲ್ಲ, ರೆಕಾರ್ಡ್ ಬಟನ್ನು ಸ್ಟಾರ್ಟ್ ಆಗುತ್ತೆ. 1, 2, 3 ಡಬಲ್ ಸ್ಟಾರ್ಟ್ ಆಗುತ್ತೆ. ಅದು ರೆಕಾರ್ಡ್ ಮಾಡ್ತಾ ಹೋಗ್ತಿದ್ದಾಗ ಕೆಲಸ ಮುಗಿಸಿ ಮೊಬೈಲ್ ನೋಡಿದ್ರೆ ವೀಡಿಯೋದ ರೆಕಾರ್ಡ್ ಆಗಿರೋಲ್ಲ, ಮಾಯ ಹೋಗಿರುತ್ತೆ. ಸೊ ಸಬೋನ್ ಈಸ್ ಹ್ಯಾಕಿಂಗ್ ಇರೋದು ಅಷ್ಟೇ. ಸಬೋನೇನು ಏಲಿಯನ್ಸ್ ಬಿಟ್ಟರೆ ಯಾವ ಬಾಡಿ ಮಗನ ನನ್ನನ್ನು ಹ್ಯಾಕ್ ಮಾಡೋಕ್ಕಾಗಲ್ಲ. ನನ್ನ ಅಕ್ಕಪಕ್ಕ ಒಂದು ಸೊಳ್ಳೆ ಬಂದು ಏಲಿಯನ್ಸ್ ಅದಕ್ಕೆ ಹಾಳಾಗಿರ್ತಾರೆ. ಸೊ ಅವ್ರುಗಳೇ ಮಾಡ್ತಾ ಇರೋದು. ಅದಕ್ಕೆ ಅವರು ಯಶವಂತಗೋಸ್ಕರ ಮಾಡಿರ್ತಾರೆ, ಯಶವಂತ ಐಡನ್ಸಿಗೋಸ್ಕರ ಮಾಡಿರ್ತಾರೆ. ಈಗ ಅದಕ್ಕೊಂದು ಆಲ್ಟರ್ನೇಟ್ ಮಾಡಬೇಕು. ಈಗ ಅದು ವ್ಯವಸ್ಥೆ ಆಗಬೇಕು. ಯಶವಂತಗಳು ನೇರವಾಗಿ ರೆಕಾರ್ಡ್ ಮಾಡ್ತೀವಿ ಅಷ್ಟೇ, ಹೇಗೆ ಮಾಡೋಕ್ಕಾಗುತ್ತೆ. ನೇರವಾಗೂ ಎಷ್ಟೊಂದು ಮಾಡ್ತೀವಿ, 24 ಡೇಸ್ ನೇರವಾಗಿ ಎಲ್ಲನೂ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಹೀಗಾಗಿ ಹಿಡನ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಒಂದಷ್ಟು ಮಾಡ್ತೀವಿ. ಈಗ ನೇರವಾಗಿ ಮಾಡ್ತೀವಿ ಅಷ್ಟೇ. ಒಳ್ಳೆ ವಿಷಲ್ ಗುರು, ಒಳ್ಳೆ ವಿಷಲ್ ಹಾಡೋದು.
ಅದು ಇದು ಇದ್ರೊಳಗೆ ಓದ್ದಲ್ಲ, ಅದರೊಳಗೆ ಲೈಬ್ರರಿ ಒಳಗಡೆ ಓದ್ತಲ್ಲ, ಹೆಂಗೆ ಹೋದೆ ಹಾಗೆ ಈಚೆ ಹೋದೆ. ಜೊತೆಗೆ ಅಲ್ಲಿ ಯಾರೋ ಒಬ್ಬ ಮುಸ್ಲಿಮ್ ಯೂ ಟರ್ನ್ ಹಾಕೊಂಡು ಹೋಗಿದ್ದೆ, ಒಂದು ಅಷ್ಟು ವಿಷಯ ಸಿಕ್ತು, ಅದು ಮಿಸ್ ಆಗೋಯ್ತು ವಿಷಯ. ಜೊತೆಗೆ ಅಲ್ಲಿ ಲೈಬ್ರರಿ ಕೆಲಸ ಓದ್ತಾ ಕೂತ್ಕೊಂಡಿರ್ತಾರೆ ಹುಡುಗರು, ಅವರು ಮುಂದೆ ಡೇಟಲ್ಲಿ ಬಂದಾರಲ್ಲ ಅಂತ ಹೇಳಿದ್ರು. ಒಂದು ಗಾಡಿಗಳು ಒಳ್ಳೊಳ್ಳೆ ಶಾರ್ಟ್ಸ್ ಅದು ಎಲ್ಲ ಹಳೆ ನೋಡಿ ಹೋಗೋದು. ಹೊರಗಡೆ ಒಂದು ಹೋಯ್ತು 13 ET 32060 ಗೊತ್ತಿಲ್ಲ. ಇದು 889652 K09. ಇದು ಆಟೋ ಇವಾಗ ಬಂದು ನಿಂತ್ಕೊಂಡಿದ್ದು, ಅದು ಕವರ್ ಮಾಡಿ ಮಾಮೂಲಿ ಸ್ಟೋರಿ ಅದು. ಆದರೆ ಅವ್ರು ರಾಂಗ್ ಮನೇಲಿ ಬಂದು ಗಾಡಿ ನಿಲ್ಲಿಸ್ಕೊಂಡ. ಸೊ ಅವ್ನು ಗಾಡಿ ನಿಲ್ಲಿಸ್ಕೊಂಡಂತ ನಾನು ಅವನ ರೈಟ್ ಹ್ಯಾಂಡ್ ಸೈಡಲ್ಲಿ ಜಾಗನೇ ಇಲ್ಲ, ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದರೆ ರೋಡ್ ಸೈಡಲ್ಲಿ ಹಿಂದುಗಡೆಯಿಂದ ಒಂದು ವೆಹಿಕಲ್ ಬಂದು ಸಿಕ್ಕಾಗ ಹೋಯ್ತು. ಆ್ಯಕ್ಚುಲಿ ಅಲ್ಲಿ ಬಟ್ಟೆಗೆ ಟಚ್ ಆಗೋಯ್ತು ಅದು. ಆ್ಯಕ್ಚುಲಿ ಆ ರೇಂಜ್ ಅಷ್ಟು ಸ್ಪೀಡಲ್ಲಿ ಹೋದೆ, ಫಾಸ್ಟಾಗಿ ಹೋದೆ ವೆಹಿಕಲ್, ಎರಡೂ ಮಿಸ್ ಆಗೋಯ್ತು. ಅದು ಆಟೋ ಮಾತ್ರ ಅಲ್ಲೇ ನಿಲ್ಲಿಸ್ಕೊಂಡಿದ್ದಾವೆ. ಸೊ ಅದನ್ನು ಕವರ್ ಮಾಡ್ತಾಯಿದ್ದೀನಿ ಅಷ್ಟೇ. ಜೊತೆಗೆ ಇನ್ನೂ ಒಂದು ಸ್ಕೂಟರು ಒಳಗಡೆ ಹೋಯ್ತು, ಅಲ್ಲಿ ಪಾರ್ಕಿಂಗ್ ಏರಿಯಾ ಇದೆಲ್ಲ ಅದರೊಳಗಡೆ ಹೋಯ್ತು. KA16 ಅದು HN7730 ಗಾಡಿ ಅದು. ಅಲ್ಲ ಅದು ರಾಂಗ್ ಮನೇಲಿ ಹೋದ ಅಂತಲ್ಲ, JX222 ಅದು ಫಾರ್ವರ್ಡ್ ಮಾಡಿದ್ದು. ಮುಂಚೆ ಹೋದಿದ್ದು ಗಾಡಿ ಸಖತ್ ಕ್ಲೋಸಪ್ ಅಲ್ಲ, ಸಖತ್ ಕ್ಲೋಸ್ ಅಂದರೆ ಸಾಸಿವೆ ಕಾಳಿನ ಡಿಸ್ಟೆನ್ಸಲ್ಲಿ ಮಿಸ್ ಆಯಿತು ಗಾಡಿ ಅದು. ಡ್ರೈನೇಜ್ ಓಪನ್ ಆಗಿರೋದು ಇದು ನೀರು ಹಾರಿಸೋದು. ಇದು KA10 ಅದು ಗಾಡಿ. ಫುಲ್ ಸಣ್ಣಗೆ ಬರ್ತಿದ್ದಾನೆ, ಸಿಕ್ಕಾಪಟ್ಟೆ ಕನ್ನಡದಲ್ಲಿ ಬರ್ತಿದ್ದಾನೆ. ಅವನ್ನ ಕಷ್ಟಪಟ್ಟಾದ್ರೂ ಸರಿ ಹುಡುಕಿ ತನಿಖೆ ಮಾಡಿದ್ರೆ ಖಂಡಿತ ಸಿಕ್ಕಾಪಟ್ಟೆ ಕೇಸ್ಗಳು ಈಚೆ ಬರೋ ಸಾಧ್ಯತೆ ಇದೆ. ಯಾಕಂದರೆ ಕನ್ನಡದಲ್ಲಿ ನಂಬರ್ ಪ್ಲೇಟ್ ಹಾಕ್ಸ್ಕೊಂಡಿದ್ದಾನೆ, ಈಸಿಯಾಗಿ ಓದೋಕ್ಕಾಗದೇ ಇರಲಿ ಅಂತ. ಜೊತೆಗೆ ಅದರ ನಂಬರ್ ಪ್ಲೇಟ್ ಸಣ್ಣದಾಗಿ ಬರೆಸ್ಕೊಂಡಿದ್ದಾನೆ. ಸೊ ಒಂದು ಮೇಲೆ ಒಂದು ಪ್ರೊಫೆಷನಲಿ 24/7 ಅದೇ ಕೆಲಸ, ಬೇರೆಯವ್ರಿಗೆ ತೊಂದರೆ ಕೊಡೋದೇ ಕೆಲಸ ಅವ್ನಿಗೆ. ಸೊ ಒಂದು ಹಿಡಿದು ಯಾವ್ಯಾವ ಫಾರ್ಮುಲಾದಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ ಅಂತ ಓದಿದ್ರೆ ಸಿಕ್ಕಾಪಟ್ಟೆ ಸ್ಟೋರಿ ಈಚೆ ಬರ್ತಾವೆ ಖಂಡಿತ. ಅದೇ ಬೆಂಗಳೂರು ಕಳಿಸೋದಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಈ ನೀರೇ ಸಾಕ್ಷಿ, ಡ್ರೈನೇಜ್ ನೀರು. ಇದು ಆ್ಯಕ್ಚುಲಿ ವರ್ಡಿಗೋಸ್ಕರ ಮಾಡಿರೋದು ಡ್ರೆಸ್ ಕೋಡ್, ಇದು ಐಡೆಂಟಿಟಿ. ಅವತ್ತು ದಿವಸ ನೀರು ತೆಗೆದು ಸೀಕ್ ಅಂತ ಅಂಗಡಿ ಮುಂದೆ ಎಸಿತಾರೆ. ಸೊ ಅದರಿಂದ ಇದು ಯಾಕ್ಸ್ಪೋ ಗಿಡ ಬಾಲಾಗಿ ಬಿಡಿಸಿದ್ದು ಹಳೆ ಮನೆ, ಅದಕ್ಕೆ ಕೂತಿರೋದು. ಯೂರಿನ್ ಫಾರ್ಮುಲಾ ಕೂಡ ಮತ್ತೆ ಬಾ ಅರಡು ಅಂಗಡಿಗೆ. ಹೌದು ಹುಡುಗರು ದೊಡ್ಡ ಅಲೆಕ್ಸಾಂಡರ್ ಹೋದಂಗೆ ಹೋಯ್ತು ಅವನು. ಬ್ಯಾಕ್ಸ್ ಬಜ್ಜಳ ಅವರ ಮಗ ಯಶ್ವತ್ತಿದ್ದಾರಲ್ಲ, ಅವನ ಬಾಲಂಗೆ ಗೊಚ್ಚಿ ಇಲ್ಲಿ ಕೆಲಸ ಮಾಡ್ತಾನೊಬ್ಬ. ಅವನ ಒಳಗಡೆ ಹೋದಲ್ಲ ಸಿರಿತವ ಬೆಸ್ಟರಲ್ಲಿ, ಅದೇ ಹುಡುಗ. ಹೌದಾ ಬ್ಯಾಜರ್ ಎತ್ಕಟ್ತಾರೋ ಒಳಕ್ಕೆ ಹೋಗ್ಬಿಟ್ಟ. ಬೇರೆ ಸ್ಪಾನ್ಸರ್ಸ್ ಎಲ್ಲ ಬಂಡಿಗೆ ಹೋಗೋದು. ಇಂಟೆನ್ಷನಲ್ಲಿ ಇತ್ತಿರದವ ಮಂಚಮಾಕ್ರಪೆ ಚಿಕ್ಕಗಡಿಯಾರ KF55W1860. ಇದು ಅದ್ಭುತ ಆ್ಯಕ್ಚುಯಲ್ ಸ್ಟೋರಿ ಇಲ್ಲ ಐತೆ. ಬಟ್ ಅಂದರೆ ಆ ಕಡೆಗೆ ಹೋಗಲಿ ಅಂತ, ಆ ಕಡೆಗೆ ಹೋಗಿ ಯಾವನ ಸಾಮಾನು ನೋಡಲಿ ಅಂತ ಇವರು ಬಡ್ಡೆಗೆ ನಿಲ್ಲಿಸಿರೋದು ಅಂತ ಮೆಂಡ್ರಿಗೂ ಆಟಗಳಾಡ್ತಾವೆ.
ಕಡ್ಕೊಲಾರ ಬೇಷು ಕಡ್ಕೊಲಾರ ಬಸ್ ಮೇಲೆ ಆಗೋಚಿ ಅಲ್ಲಿಗೆ ಬಾ ಕೊಡಿಸ್ತೀನಿ ಅಂತ ದಾರಿ ಹೋಗಪ್ಪ ಪೂಜಾರಿ. ತುಳ್ಳಕ್ಕೆ ಬೆಳಿಗ್ಗೆಯಿಂದ ಉತ್ತರಿಸ್ಕೊಂಡು ಹೋಗೋ ಕಾಟ ಜಾಸ್ತಿ ಬರುತ್ತೆ. ಅದಕ್ಕೂ ತಡೆದು ಸಾಕಾಗೈತೆ. ಕೈಯಲ್ಲಿ ದೊಡ್ಡ ಇಲ್ಲ ಇದ್ದಿದ್ರೆ ಮಾತ್ರ ಹೊಡೆದು ಬುಂಡೇಲೆ ಬಿಚ್ಚಾಕ್ಬಿಡ್ತಿದ್ದಾರೆ 3-4 ಕೆಯ ಹಿಡಿದು. ಆ್ಯಕ್ಚುಲಿ ದೊಡ್ಡ ಪೈಪು ಬಿರಿಸ್ಬಿಟ್ಟೋಗಿತ್ತಲ್ಲ, ಬಿರುಕ್ಬಿಟ್ಟೋದಕ್ಕೆ ಒಳಗೆ ಎಸ್ಬಿಟ್ಟಾಗೆ ಭಿನ್ನಾಗಿರೋದು ಇಟ್ಕೊಂಡು ಓಡಾಡೋದು ಬೇಡ ಅಂತ ಸೋಳೆ ಮಕ್ಕಳು ತಂದು ಒತ್ತರಿಸ್ಕೊಂಡು ಹೋಗೋ ಸಂಖ್ಯೆ ಜಾಸ್ತಿ ಇವತ್ತು. ಅಲ್ಲಿ ಕೈ ಮುಕ್ಕೊಂಡು ಹೋಗೋದ 22 BH 6147D ಸೋಳೆ ಮಗಂತಂದು ರೆಸ್ಟೋರೆಂಟ್ ಹತ್ರ K6 ಅವರ ನಿಂಗಲ್ಲ ಒತ್ತರಿಸ್ಕೊಂಡು ಹೋಗೋದು ಹೆವಿ ಆದರೆ ಹೆವಿ. ಬೆಳಿಗ್ಗೆಯಿಂದ ಗುರುವಾರ ಅಲ್ವಾ, ಅದಕ್ಕೆ ದಾರಿ ಹೋಗೋ ಬೆಳಿಗ್ಗೆನೇ ಆ ಕಡೆಗೆ ಹೋಗ್ಬೇಕು ಅಂತ ಆರ್ಡ್ರ್ ಪಾಸ್ ಮಾಡಿಬಿಟ್ರು 6 ಗಂಟೆಯಲ್ಲಿ. ಇಲ್ಲ ಹೋಗಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲರದೆಲ್ಲ ಆಟ ಆಡ್ತಿರೋದಿಲ್ಲ. ಅಯ್ಯಪ್ಪ ಒತ್ತಿಸ್ಕೊಂಡು ಹೋಗೋದು ಒಂದೇ ಸವ ಯಾವ ಬಟ್ಟೆ ಒತ್ತಿಸ್ಕೊಂಡೋಗೋದು. ಬೆಳಗ್ಗೆ ಕಾಫಿ ಕುಡಿತಾ ಇದ್ದರೆ ಕಾಫಿ ಕಡೆ ಕೇಳಿಸ್ಬಿಟ್ರು ನನಗೆ. ಅಲ್ಲಿ ಗೋಗ್ರೀನ್ ಪಂಚ ಬಿಳಿ ಪಂಚ ಚಾವಡಿ ಬಿಡೋದಕ್ಕೆ ಕಳಿಸಿದ್ದಾರೆ ಕಲಾಗೀಚಿಗಳು. ಮಾಡಿದ್ರೆ ಇಲ್ಲಿ ಅರ್ಧ ಕೊಡ್ತಾರೆ, ಆ ಕಡೆ ಹೋಗಿ ಊಟ ಅರ್ಧ ಮಾಡ್ಕೊಬರ್ಬೇಕು. ಅಲ್ಲಿ ಅರ್ಧ ಊಟ ಅಲ್ಲಿ ಕೊಡ್ತಾರೆ, ಅದೇ ಇಲ್ಲಿ ಅಷ್ಟೇ ಉತ್ತರಿಸ್ಕೊಡೋಗೋದು. ಇಲ್ಲಿ ಎಷ್ಟು ದಿವಸ ಬರ್ತಾರೆ ಸೋಳೆ ಮಕ್ಕಳು ಅವತ್ತಿಲ್ಲ ಕೇದ್ರ ಕಡೆ ಹೋಗಿ ದೀಪಾದ ಚರಣವಾಲಾಗೋಚು. ಅದು ತಪ್ಪು ಅಲ್ಲದೆ ಕೈಯಲ್ಲಿ ದೊಡ್ಡ ಬಿರುಕ್ಬಿಟ್ಟೈತಲ್ಲ, ಭಿನ್ನಾಗಿರೋದು ಬಳಸೋದು ಬೇಡ ಆಗ್ಬಿಟ್ಟು ಕರ್ಕೊಳ್ಳೋರು ಬಸ್ಪಲ್ ಆಗೋಚಿ ಬೇಡ ಆಗ್ಬಿಟ್ಟು ಎಸ್ಬಿಡ. ಸೊ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ಪ್ಲಾಸ್ಟಿಕ್ ರಾಡ್ ಬರ್ತದೆ, ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಅಪ್ಲೋಡ್ ಮಾಡಿದ್ದೆ. ಅಂತ ಆ್ಯಕ್ಚುಲಿ ರೆಫರ್ ಮಾಡಿದ್ದೆ. ಅದು ಬರುತ್ತೆ ಪ್ಲಾಸ್ಟಿಕ್ ರಾಡುಗಳು, ಪಾಲಿಕಾರ್ಬನ್ ರಾಡ್ಗಳು ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸೊ ಅದನ್ನು ಜಮಿನಿ ರೆಫರ್ ಮಾಡ್ತು. ಸೊ ಅದನ್ನು ಮಾಡ್ಕೊಳ್ಳೋದು ಸೋಷಿಯಲ್ ಮೀಡ್ಯಾ ಅಪ್ಲೋಡ್ ಮಾಡಿದ್ದೆ. ಅರೌಂಡ್ 500 rupees ಬೇಕಾಗ್ಬೋದು ಅದಕ್ಕೆ. ಸೊ ಅದಕ್ಕೆ ದುಡ್ಡು ಕೊಡೋದಕ್ಕೆ, ಆ ದುಡ್ಡು ನನ್ನ ಕೈಗೆ ತಲುಪಿಸೋದಕ್ಕೆ ಬೆಳಿಗ್ಗೆಯಿಂದ ಒದ್ದಾಡ್ತವ್ರೆ. ಯಾರೊಬ್ಬ ಬಂದಿರೋ ಅನ್ನೊಬ್ಬ ವಾರಕಲ್ಲೇ ಸಿಕ್ಬಿಟ್ಟ, ಕಳಪ್ಪನ ಎಲ್ಲದೇ ಮಗ. ಸೊ ಅಲ್ಲಿ ವಾಪಸ್ ಹೋಗಲಿಲ್ಲ, ಅಲ್ಪಡ್ದೆ ಸುಮ್ಮನೆ ಬಂದೆ. ಇನ್ನೊಬ್ಬ ಇಲ್ಲಿ 6 ಗಂಟೆಗೆ ಬರ್ತಿದ್ದಂಗೆ 6 ಗಂಟೆಗೆ ಪಾಸ್ ಮಾಡಿದ್ರು, ಅಲ್ಲಿ ಕರ್ಕೊಂಡು ಹೋಗೋಕೆ, ಇಲ್ಲಿ ನಂಜನಗೂಡಿಗೆ ಕರ್ಕೊಂಡು ಹೋಗೋಕ್ಕೆ. ಸೊ ನಂಜನಗೂಡು ರೋಡಿಗೆ ನಾನು ಹೋಗಲಿಲ್ಲ. ಸೊ ಅದಕ್ಕೆ ದಾರಿ ಹೋಗೋರು ತೊಂದರೆ ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ. ತುರ್ಸ್ಕೊಡೋರು ಎಡ್ಡೈಕ್ಳು ಶುರು ಮಾಡ್ಕೊಬಿಟ್ಲಾಗ ದೊಡ್ಡ ಇದ್ದಾಗ ಇದು ಮಾಡ್ತಿದ್ದೆ, ದೊಡ್ಡ ಬೀಸ್ಬಿಡ್ತಾಯಿದೆ. ಸುಮ್ಮನೆ ಪ್ರಾಕ್ಟೀಸ್ ಮಾಡೋದು, ಹೇಗಿರೋ ಪ್ರಾಕ್ಟೀಸ್ ಮಾಡೋದು, ಒಂದೇ ಕೈ 2 ಅಕ್ಕಿ ಹೊಡೆದಾಗೋದು. ಅದೇ ಹೇಗೆ ಮೈ ಮೇಲೆ ಬರ್ತಾರೆ. ಬೆಳಗ್ಗೆ ಹೆವಿ ಇದ್ದಾರೆ ಈ ಸ್ಟೋರಿ. ಕೈಯಲ್ಲಿ ದೊಡ್ಡ ಇದಾಗೋದನ್ನು ಸುಮ್ಮನೆ ಈ ಕೈ ಇದಾಗೆ ಬದಲಾಯಿಸ್ಕೊಳ್ಳೋದಂಗೆ ಅಥವಾ ಪ್ರಾಕ್ಟೀಸ್ ಮಾಡೋದಂಗೆ ಬೀಸ್ತಾಯಿದ್ದೆ. ಹೀಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ ಸೊಳ್ಳೆ ಮಕ್ಕಳು. ಇವಾಗ ಬೈಬೇಲೆ ಬಿದ್ದೇ ಹೋಗ್ತಾರೆ ಬಂದು. ಬೆಳಿಗ್ಗೆ ಕಾಫಿನೇ ಚೆಲ್ಲಿ ಹೋಗ್ಬಿಡ್ತಾಯಿದ್ದೆ, ಕುಡಿತಾ ಇದ್ದಿದ್ದು 6 ರೇಂಜ್ಗೆ. ಅದು 2 ಸರಿ 6 ರೇಂಜ್ಗೆ ಜನಗಳು ಬರ್ತಾರೆ. ಡೋಂಟ್ ಕ್ವಿಟ್ ಅಂತ HQ7609 JR2705 ಶಿಡ್ಬಗ ಬಾಲಗುಚ್ಚಿ. ಇಲ್ಲಿಂದ ಹೋಗಿದೆ ಆ್ಯಕ್ಚುಲಿ. ಅದು ಮೊಬೈಲ್ ಆನ್ ಮಾಡೋಕ್ಕೆ ಅಡ್ವರ್ಟೈಸ್ಮೆಂಟ್ಸ್ ಹಾಳು ಎಲ್ಲಾರುಗಳು ಹಾಗೆ ವಿಷಯ ಸರಿಯಾಗಿ ಕವರ್ ಮಾಡೋಕ್ಕಾಗ್ತದೆ. ರಿಸಲ್ಟ್ಸಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ. ಅಡ್ವರ್ಟೈಸ್ಮೆಂಟ್ಗಳು ಹಾಳುಗಳೆಲ್ಲ ಜಾಸ್ತಿ ಆಗುತ್ತೆ. ಹೊರಗೆ ಹೋಗ್ತಾರೆ ಆ್ಯಟಿಟ್ಯೂಡಲ್ಲಿ. ಷಡ್ಭುಗಮ್ ಕಾಣಿಸಿದ್ದು ತಲೆಂಗಚ್ಚಿ ಹೋಗಲ್ಲ, ಅದಕ್ಕೆ ರಿಪೇಂಟ್ ಮಾಡ್ತಾರೆ. ಟೀ ಕುಡಿಯೋಕ್ಕೆ ಹೋಗಿಲ್ಲ, ಅದಕ್ಕೆ ನೆನೆ 50 ಟೀ ಕುಡಿಯೋಕ್ಕೆ ಹೋಗಿಲ್ಲ ಅಂದರೆ ನೆನೆ ಗೊತ್ತಲ್ಲ ಮತ್ತೆ ಆಮೇಲೆ ಬನ್ನಿ ಅಂತ ಅದಕ್ಕೆ ಹೋಗಿಲ್ಲ. ಅದು ಒಳ್ಳೆ ವಿಷಯ, ಅದು ಕವರ್ ಆಗಬೇಕಿತ್ತು. ಬಟ್ ಇವಾಗ ಏನು ಮಾಡ್ತಾರೆ ಗೊತ್ತಾ, ಏನು ಒಂದೇ ಎಲ್ಲ ಅಂತಾರೆ. ಸೊ ಅದೇನು ಮಾಡೋಕ್ಕಾಗುತ್ತೆ.
ಅಥವಾ ಫಾರ್ ಕಾಂಕ್ರೀಟ್ ಎವಿಡೆನ್ಸ್ ಇದ್ದರೆ ತೆಗೆದು ಮಕ್ಕಳು ಹತ್ರ ಅಪ್ಪ ಅಂತ ಹೊಡಿಬೋದು, ತೆಗೆದಿರ್ಬೋದು, ನೋಡ್ಕೊಳಪ್ಪ ಇನ್ಯಾವ ನಾಯಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಸೊ ಈಗ ಸ್ವಲ್ಪ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋಕೆ ಫೋಕಸ್ ಆಗೋದು. ಅದು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದು ಹೊಡಿತಾರೆ ಅಂತ. ಅದು ರೋಡಲ್ಲಿ ಹೋಗ್ತಿದೆ ಅಂತ ಹೇಳ್ತಾನೆ ಅಂತ. ಅದು ಅಂಗಡಿ ಒಳಗೆ ಹೋಗಿರಲಿಲ್ಲ, ರೋಡಲ್ಲಿ ಹೋಗ್ತಾ ಇದ್ದಂಗೆ ಅಂಗಡಿಯಿಂದ ಫುಟ್ಪಾತ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದಂಗೆ ರಾಂಗ್ ವೇನಲ್ಲಿ ಹೋದ. HQ7025 ಗಾಡಿ ಅದು ರಾಂಗ್ ವೇನಲ್ಲಿ ಬಂದಿದ್ದು, ಈ ಕಡೆಯಿಂದ ರಾಂಗ್ ವೇನಲ್ಲಿ ಬಂದು ಹೋಗಿದ್ದು. ತಿರ್ಗಾ ಬರಬೇಕು ದೇವಸ್ಥಾನದ ಬಾಳಾಗೋಚು, ವಿಜಯನಗರ ಬಾಳಾಗೋಚು. ಆನಂದ ಪಲ್ಸರ್ AS 200 ಗಾಡಿ ಅದು ಆನಂದ ಓಡಿಸ್ತಾ ಇದೆ. ಆನಂದ ಸಂತೋಷ ರಾಮಚಂದ್ರ ಮ್ಯಾಕ್ಸ್ ಮಂಜುಳ ಬಾಳಾಗೋಚು, ಮ್ಯಾಕ್ಸ್ ಮಂಜುಳ ಮಗನ ಬಾಳಾಗೋಚು. ಹೆಡ್ಲೈಟ್ ಕಾಲ್ ಮಾಡ್ತಾ ಹೋಗ್ತಾ ಎಷ್ಟು ಕ್ಲೋಸಲ್ಲಿ ಬರ್ತಾರೆ. 55444951. ಈ ಗಾಡಿ ಒಂದಲ್ಲ ಎರಡಲ್ಲ ಎಷ್ಟೊಂದು ಸಲ ಹೇಳಿದ್ದೀನಿ ನಾನು, ಎಷ್ಟೊಂದು ಸಲ ಹೇಳಿದ್ದೀನಿ. ಬೇಕಾದ್ರೆ ಹೇಳಿದ ವೀಡಿಯೋಗಳನ್ನು ನೋಡಿ, 3 ವರ್ಷ ಲೋಡ KA 4452. ಹೊರಬರ್ಗೆ ಜೋಡಿಸ್ತಾವ ನಾನು ಅಲ್ಲಿ ಗಡ್ಡೆ ಹಚ್ಚಿ ಬರೀಕೊತಾಯಿದ್ರು. ಸೊ ಈಗ ಇವು ಮಾಡಿಕೊಂಡು ಪರಂಪರೆ ಮುಂದೆ ಓಡಿಸ್ತಾವೆ. ಆ್ಯಕ್ಚುಲಿ ನನಗೂ ಪರಿಚಯ 2 ಸಾರಿ ಮಾತಾಡ್ತಿದ್ದ. ಅದೊಳ್ಳೆ ಚಡಿ ದೋಸ್ತ ಥರ ಮಾತಾಡ್ತಾರೆ, ಅದಕ್ಕೆ ಮಾತಾಡ್ತಿರ್ತಿದ್ದ. ಮತ್ತು ರೈಸ್ ಮಾಡ್ಕೊಳಕ್ಕೆ ಬಂದಿದ್ದೆ, ಅವಾಗ ವಿಶ್ವಾಸ ಹೋಗಿಲ್ಲ. ಅವರಿಂದ ದೂರ ಇರೋದು ಉತ್ತಮ. ಅದು ಮಾತಾಡ್ಸೋ ಸ್ಟೈಲ್ ಹೆಂಗಿರ್ತದೆ ಅಂದರೆ, ಎಷ್ಟೋ ವರ್ಷಗಳಿಂದ ಗೊತ್ತು ನಾವಿಬ್ಬರು ಚಡ್ಡಿ ದೋಸ್ತುಗಳದ ಒಂದು 6 ರಜೆ ನಡೆಸ್ತಾನೆ. ಪರಿಚಯ ಇರೋದೇ ಹಿಂದೆ ಇದು ಹಾಯ್ ಬಾಯ್ ಅಂತ. ಅವರಿಗೆ ದೂರ ಇರೋದು ಬಿಟ್ಟಾರೆ. ನಿಜ ಮಾಡ್ತಿರೋದು ಚೆನ್ನಾಗೈತೆ. ಫೀಲ್ಡ್ ಹೋಗ್ತೈತೆ. ಯಾರೋ ಸತ್ತು ಓದಿ ಟಿಕೆಟಿಂಗ್ ಐತಿ. ಆಟೋದಲ್ಲಿ ಬಾಕ್ಸಲ್ಲಿ ಶೆಟ್ಟಿಗಾರಾಗಿ ಉತ್ತರಿಸಿದ್ರು. ಅಲ್ಲಿ ಊಟ ರೆಡಿ ಇದೆ ಆಲ್ರೆಡಿ. ಊಟ ಸಿಟಿ ಎಲ್ಲ ಆರ್ಗನೈಸ್ಡ್ ಈಗ ಈಗ ಎಲ್ಲ ಅದೇ ರೀತಿ ಅದು ಹೇಳ್ತಾ ಇರೋದು ಅವೆಲ್ಲ ಶಾಂಭವಿ ನೆಟ್ವರ್ಕಿಗೆ ಬರ್ತಾರೆ. ಅದಕ್ಕೆ ಅವರೆಲ್ಲ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಅವ್ರ ಹೆಸರುಗಳೆಲ್ಲ ಆಟೋದಲ್ಲಿ ಹೇಳ್ತಾರೆ. ಮಕ್ಕಳು ಅವರು ಇಲ್ಲ, ಇವರು ಲಯರ್ಸ್ ಕ್ಲಬ್ ಅವರು ಊಟ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟವ್ರು ಆಲ್ರೆಡಿ. ನಾವು ಹೋಗ್ಯಾರಡು ಗುರು ಎಷ್ಟು ಹೋಗೇ ಬಂದೈತೆ ಆಟೋ. ಕೇರಳ 10G6671 ಗಾಡಿ ಅದು ಎಷ್ಟು ಹೋಗ್ತೈತೆ ಹುಡುಗರು. ಈ ಎನ್ವಿರಾನ್ಮೆಂಟ್ ಹಾಳಾಗುತ್ತೆ. ಪೊಲೀಸರು ಸುಮ್ಮನೆ ನೋಡ್ತಾ ನಿಂತಿರ್ತಾರೆ, ಫೋಟೋ ಕ್ಲಿಕ್ ಮಾಡೋದು ಅನ್ನೋದಿಲ್ಲ. ಪ್ರಾಬ್ಲಮ್ಮೇ ಸಾಲ್ವ್ ಆಗೋಗುತ್ತೆ. ಎಷ್ಟೊಂದು ಪೊಲೀಸರು ಸುಮ್ಮನೆ ಅಲ್ಲಿ ಎಷ್ಟು ಸರಿ ನೋಡ್ತಾರೆ, ಅಷ್ಟು ಸರಿ ಫೋಟೋ ಹೊಡೆದ್ಬಿಟ್ಟು ಅಷ್ಟು ಸರಿ ಫೈನ್ ಕಟ್ಟು ಬೋಳಿ ಮಗನೆ ಅಂತ ದಿವಸ ಒಂದೊಂದು ಸರಿ ಹಾಕ್ಬಿಟ್ರೆ, ಒಂದು ದಿವಸ ಒಂದೊಂದು ಫೈನ್ ಹಾಕ್ಬಿಟ್ರೆ, ಒಂದಷ್ಟು ದಿವಸ ಫೈನ್ ಹಾಕಿದ್ರೆ ಬೋಳಿ ಮಗ ಗಾಡಿನೇ ಓಡಿಸಲ್ಲ, ನಿಲ್ಲಿಸ್ಬಿಡ್ತಾರೆ ಅಥವಾ ರಿಪೇರಿ ಮಾಡಿಸ್ಕೊಂಡು ಓಡಿಸ್ತಾರೆ. ಸೊ ಇವ್ರುಗಳ ಪೊಲೀಸರು ಬೇಜವಾಬ್ದಾರಿತನದಿಂದ ಇದೆಲ್ಲ ಆಗೋದು. ನಮ್ಮ ಜನಗಳಿಗೆ ಅರ್ಥ ಆಗದಿರೋದು ಏನಂದರೆ, ಪೊಲೀಸರಿಗೆ ಯಾವತ್ತೋ ಒಂದು ದಿವಸ ಸಂಬಳ ಸಿಗೋದು, 2 ದಿವಸ 3 ದಿವಸ ಟಾರ್ಗೆಟ್ ರೀಚ್ ಮಾಡೋಕ್ಕೋಸ್ಕರ ಶಿಲ್ ಕುಡಿಯೋದು ನಿಲ್ಲಿಸಿ ನಿಯತ್ತಾಗಿ 24 ಕೆಲಸ ಮಾಡಿದ್ರೆ ಮಾತ್ರ ಕಾರ್ಯದಕ್ಷತೆ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅವ್ರು ಟಾರ್ಗೆಟ್ ರೀಚ್ ಆಗೋಕ್ಕೆ ಸಂಬಳ ಸಿಗೋದು ಸ್ವಲ್ಪ ದಿವಸ ಮುಂಚೆ ಶಿಸ್ತಾಗಿ ಸರಿ ತೊಗೊಂಡ್ಬಿಟ್ಟು ಸಾಹೇಬರಿಗೆ ಇವಾಗ ಬರೋ 4 ಕೇಸ್ ಹಿಡಿದ್ಬಿಟ್ಟು ಟಾರ್ಗೆಟ್ ರೀಚ್ ಮಾಡಿಬಿಟ್ರೆ ಕೆಲ್ ಖತಮ್ ದುಕಾನ್ ಬಂದ್ ಅಷ್ಟೇ. ಈ ಸಿಸ್ಟಮ್ ಎಲ್ಲರೂ ಹಾಳು ಸಮಾಜ ಯಾರು ಕೈಕೊಂಡು ಹೋಗಿಲ್ಲ, ಎಲ್ಲರೂ ಬೇಕೇ ಆಗಿಲ್ಲ. ಅವರು ಬೇಕಿರೋ ಸಂಬಳ. ಸೊ ಸೀನಿಯರ್ಸ್ ಬೇಕಿರೋದು ಶಿಸ್ತಾಗಿ ತಿಂದಿತ್ತು, ಮುಗೀತು. ಯಾರು ಕೇಸ್
ಕತ್ತರಿಸ್ಕೊಂಡು ಹೋಗೋ ಮಂದಿಯಲ್ಲಿ ಒಬ್ಬ. ಈಗ ಫೋನ್ ಕಟ್ ಮಾಡಿ 1 ನಿಮಿಷ ಇಲ್ಲ ಆಗಲೇ ಚೆಕ್ ಅಂತ ಬರ್ತಾರೆ. ಆ ಕಡೆ ಒಬ್ಬ ಈ ಕಡೆ ಒಬ್ಬ. ಯಾರೋ ಎಳಿಸ್ಕೊತಾ ಇದ್ದಾರೆ ಗುರು ನನ್ನ, ಯಾರೋ ಎಳಿಸ್ಕೊತಾ ಇದ್ದಾರೆ. ಹೋಗೋಣ. ಕ್ಯಾಮ್ರಾ ಕ್ಲೀನಾಗಿ ಮುಖ ಕೇಳಿದೆ, ಅದಕ್ಕೆ ಅದು ಸ್ವಲ್ಪ ದುರ್ಕೋದೆ. ಕೈಲಿ ಹಾಕಲಿಕ್ಕೆ ಬರ್ತಾ ಇದೆ. ಯಾವಾಗ ಏನೋ ನಮಗೋಸ್ಕರ ಏನೋ ನೆನೆಸ್ಕೊಂಡು ಏನೋ ಪ್ರಾಜೆಕ್ಟ್ ನಡೀತಾ ಇತ್ತು ಅನಿಸುತ್ತ. ಆ ಕಡೆಗೆ ಹೆವಿ ಆ ಕಡೆಗೆ ಹೋಗ್ತಾಯಿತ್ತು. ಅದು ಇದೇ ಜಾಗದಲ್ಲಿ ಯಾರೋ ನಮಗೋಸ್ಕರ ಏನೋ ಪ್ರಾಜೆಕ್ಟ್ ರೆಡಿ ಮಾಡ್ತಾರೆ. KG1488 ಅದಾವುದಲ್ಲ ಮತ್ತು ಇಲ್ಲ ಕೇಳ್ದು ಅಲ್ಲಿ ವೀಡಿಯೋ ಸಬಕ ಇದ್ದೇ ನಿಂತ್ಕೊಂಡಿದೆ. ಅವರು ಸೆಕೆಂಡ್ ರೌಂಡ್ ಹೋಗ್ತಾರಲ್ಲ, ಫಸ್ಟ್ ರೌಂಡ್ ಡಿಸ್ಕೌಂಟಲ್ಲ ಇದ್ದೇ ನಿಂತ್ಕೊಂಡು ಟ್ಯಾಕರ್ಸೋದು ಉಗಿಯೋದು ಟ್ಯಾಕರ್ಸೋದು ಒಂದೇ ಸಲ ಮಾಡ್ತಾನೆ ಇಲ್ಲ. ಕರ್ಕೊಳ್ಳೋರು ಬೇಸ್ತಾರಲ್ಲ ಅಂತ ಲೀಟಾಗಿ ಆಕ್ಸೆಸ್ ಯಾರು S642 ಆ್ಯಕ್ಚುಲಿ 5 ಹೋಗಿದ್ದು ಪಕ್ಕಿ ಫಿಗರ್. ಅಲ್ಲಿ ಏನಂದರೆ ಇದೇ ಸ್ಪಾಟಲ್ಲಿ ಷಡ್ಮುಗಂ ಗಿಡ ಮತ್ತು ಅದಕ್ಕೋಸ್ಕರ ಮಾಡ್ತಾರೆ. ಅದೇ ನನಗಲ್ಲ, ಬೇರೆಯವ್ರಿಗೆ ಪಕ್ಕ ಒಬ್ಬ ಹೇಳ್ತಿರ್ತಾನೆ, ಅವನಿಗೆ ಕೇಳೋದು, ನನಗೆ ಕೇಳೋದಿಲ್ಲ. ಸೊ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡೋದು ಅಲ್ಲಿಂದನೂ ಬಂದಿದ್ದು. ಇಲ್ಲಿ ಅರಸ್ ರೋಡ್ ಸ್ಟಾರ್ಟ್ ಆಗುತ್ತಲ್ಲ, ಅರಸ್ ರೋಡಿಂದನೂ ಇಲ್ಲಿವರೆಗೂ ಜೊತೆಯಲ್ಲೇ ಬಂದಿದೆ. ಆ್ಯಕ್ಚುಲಿ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿದ್ದೆ ಏನಂದರೆ ಅಲ್ಲಿ ರೋಡ್ ಆಗ್ತಿದಾರಲ್ಲ, ಅವ್ರು ಏನು SLN ಅಂತ ಏನೋ ಕಂಪ್ನಿ ಅದು. ಸೊ ನಂದು SN ಅಡ್ಡ ಇದೆಯಲ್ಲ ಕಾಫಿ ಪ್ರಾಜೆಕ್ಟು. ಸೊ ಅದಕ್ಕೆ ಕಂಪ್ಲೀಟ್ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಜೊತೆಗೆ ಇದಕ್ಕಿಂತ ಮುಂಚೆ ಮಾಡ್ಬಿಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಏನೇನೋ ಮಾಡ್ತಾಗೋದ್ರಲ್ಲಿ ಇವನು ಇಲ್ಲಿ ಓಡಾಡ್ತಾವಲ್ಲ ಆ್ಯಪಲ್ ಫೋನು, ವೈಟ್ ಟಿ ಶರ್ಟ್, ಇವನು ಅಂಗಡಿ ಹತ್ರ ಯಾರೋ ಹೆಸರೇನು ರಾಜಶೇಖರದ ಅಂಗಡಿ ಹತ್ರ ಪಕ್ಕದಲ್ಲೇ ಇರೋದು. ಯಾವಾಗಲೂ ಕೆಳಗೆ ಬಂದು ಫೋನ್ ಮಾತಾಡ್ತಾರಲ್ಲ ಅವನು. ಈಗ ಮೊಬೈಲು ಬೆಳಿಗ್ಗೆ ಚಾರ್ಜ್ ಹಾಕಿದ್ದವನು ಸಾಯಂಕಾಲದವರೆಗೂ ಚಾರ್ಜ್ ಆಗಿತ್ತು. 90% ಚಾರ್ಜ್ ಆಗಿದೆ ಅಷ್ಟೇ, ಇನ್ನೂ 10% ಚಾರ್ಜ್ ಇಲ್ಲ. 90%. ರಾಜಶೇಖರ ಇರಲಿಲ್ಲ ಅಲ್ಲಿ ಬರ್ತಿರೋದು ದೀಪಾಳ ಡಾಟರ್. ಇದು ಡಾಟರ್ ಬಾಳೆ ಕೊಡ್ತಿದ್ದು. ಫುಟ್ಬಾಲ್ ಯಾವಾಗಲೇ ಬ್ಲಾಕ್ ಮಾಡಿರ್ತಾರೆ ಅಲ್ಲಿ. ಮೊಬೈಲ್ ಚಾರ್ಜ್ ಇಟ್ಟಿದೆ. ಈಗ ಎವಿಡೆನ್ಸ್ ಹಾಕಾಗಿಲ್ಲ. ಊರಿಗೆ ಬಂದಂದು ಇದು ಬರಲೇಬೇಕು. ಮತ್ತು ಅವ್ರ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಲೇಬೇಕು. ರೆಕಾರ್ಡ್ ಮಾಡಲೇ ಮಾಡ್ತೀವಿ. ಬಿಸ್ಕೆಟ್ ಪಾರ್ಲೇಜಿ ಬಿಸ್ಕೆಟ್ ಅದು. ಅಂದರೆ ಇನ್ನೊಂದು ಏನಂದ್ರೆ ಅವನಿಗೆ ದುಡ್ಡು ಕೊಡ್ತಾನೆ ಯಾರೋ ಒಬ್ಬ. ದುಡ್ಡಿಂದ ಟ್ರಾನ್ಸಾಕ್ಷನ್ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಯಾವಾಗಲೂ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾಯಿಲ್ಲ. ಬಟ್ ಇವಾಗ ಅವನ ಜೊತೆ ಏನೋ ದುಡ್ಡಿಂದು ವ್ಯವಹಾರ ನಡೆಯುತ್ತೆ. ಅಂದರೆ ಚೇಂಜ್ ಕೊಡೋದು ಅಥವಾ ಚೇಂಜ್ ಇಸ್ಕೊಳೋದು ಏನೋ ಒಂದು ಟೀ ಅಂತ ತೊಗೊಂಡಿದ್ದು ನಾನು ನೋಡಲಿಲ್ಲ. ಒಟ್ಟಲ್ಲಿ ದುಡ್ಡು ಅವರಿಬ್ಬರು ಕೈಯಿಂದ ದುಡ್ಡು ಟ್ರಾನ್ಸಾಕ್ಷನ್ ಆಗಿದ್ದು ನೋಡಿದೆ. ಅದು ಚಿಲ್ಲರೆ ಕಾಸು ಅಲ್ಲ. ಬಂದ ಅಂದರೆ ಸುಮಾರು +100 +200 ರೂಪೀಸ್ ನೋಟೇನೋ ಇತ್ತು. ಏನಾರೋ ಎಕ್ಸ್ಟ್ರಾ ಮಾಡ್ಕೊತೀವಿ, ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾಯಿದ್ರು ಅಷ್ಟೇ. ಬಹುಶಃ ಟೀ ಕುಡಿಯೋಕ್ಕೂ ಕಾಸು ಕೊಡೋದಿಲ್ಲ ಅಂತೇನೋ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾ ಇರೋದು. ಅದೇನು ಹೊಸದೇನಲ್ಲ. ಹೇಗೆ ಈಗ ಪ್ರತಿ ದಿವಸ ಬೆಳಿಗ್ಗೆ ಎದ್ದೇನೋ ಅರ್ಧ ಲೀಟ್ರ್ ಹೆಲ್ತ್ ಡ್ರಿಂಕ್ ಕುಡಿಯೋಕ್ಕೆ ಕಾಸು ಕೊಡ್ತಾಯಿದ್ದಾರೆ ಅವರು. ಯಾವಿಲ್ಲ ಟೀ ಕಾಫಿ ಕುಡಿದೇ ಇರೋದು ಎಷ್ಟೋ ತಿಂಗಳುಗಳೇ ಇದೆ. ಏರ್ ಕಡಿಮೆ ಇದೆ ಈ ಕಡೆ ಚಕ್ರ ಆಗೋದು ಆ್ಯಕ್ಟಿವಿಟಿ.
JK4130 ಜಮ್ಮು ಕಾಶ್ಮೀರ ವೇಸ್ಟ್ ಫಾರ್ಮುಲಾ. ಈ ಏರ್ ಇಲ್ಲವೇ ಇಲ್ಲ, ಆಲ್ಮೋಸ್ಟ್ ಇಲ್ಲ. ತೀರಾ ಕಡಿಮೆ ಇದೆ. ಎಷ್ಟಿದೆ ಅಂದರೆ ಒಂದು 10% ಏರ್ ಇರ್ಬೋದು ಅಷ್ಟೇ. ಇದು ಆರ್ಗನೈಸ್. ರಾಜಶೇಖರನ ಹತ್ರ ಕೆಲಸ ಮಾಡ್ತಾರಲ್ಲ ಹುಡುಗ, ಸೇಮ್ ಇದೇ ಥರ ಒಂದು ಸ್ಕೂಟ್ರ್ ಇಟ್ಕೊಂಡು ಮೆಡಿಸಿನ್ ತೊಗೊಂಡೋಗೋದು ಡೆಲಿವರಿ. ಬೇರೆ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ ಫುಲ್ಲು ಮಾಡ್ಕೊಳ್ಳಿ. ಇವರು ಅಷ್ಟೇ ಇವತ್ತು JW KA0JW8092 ಈ ಗಾಡಿ ಇದೆಯಲ್ಲ, ಇವನು ಏನಂದರೆ ಗಾಡಿ ನಿಲ್ಸ್ಕೊಂಡು ಡೆಡಿ ಅನ್ಸ್ಕೊಂಡು ನಿಂತ್ಕೊಂಡಿದ್ದ. ಅಂದರೆ ಇಂಜಿನ್ ಆನ್ ಮಾಡ್ಕೊಂಡು ನಿಂತ್ಕೊಂಡಿದ್ದ. ಹೋಗಿ ಯಾವ ಥರ ಗಾಡಿ ನಿಲ್ಸಿದೆ ಅಂದರೆ ಹೋಗಿ ನಾನು ಬಿಡಬೇಕು ಟಕ್ ಅಂತ. ಅಂದರೆ ನಡ್ಕೊಂಬರ್ತಿದ್ದಾಗ ಅವ್ರ ಗಾಡಿಯಿಂದ ಬಂದಾಗ ಆಟೋಮೆಟಿಕ್ ಅಬ್ವಿಯಸ್ಲಿ ಆ ಸ್ಮೋಕ್ ನನಗೆ ಬೀಳುತ್ತೆ, ನನಗೆ ಟಚ್ ಆಗುತ್ತೆ. ಆ ಥರ ಗಾಡಿ ನಿಲ್ಸ್ಕೊಂಡು ಎಕ್ಸಿಲೇಟರ್ ರೈಸ್ ಮಾಡ್ಕೊಂಡು ನಿಂತಿದ್ದೆ. ಅದು ಆರ್ಗನೈಸೇಷನ್ ಮಾಡುವ ಈಗ ಹಂಗೆ ಹೆಂಗೆ ಅಂತ ಮಾತಾಡ್ತಿರೋದು. ಜಿಡಿಟ್ ಮಾಡ್ತಿರೋದವ. ಆ್ಯಕ್ಚುಲಿ ಸ್ಟೋರಿ ಏನಂದರೆ, ಕೈ ಮಗನ ತೋರಿಸ್ತಾ ಇರೋದು ಕೈ ಮುಗಿ ಅಂತ. ಅದು ಅವಳು ಕೊಟ್ಟಿದ್ದು ನನಗೆ ಹೋಗ್ಬಿಡ್ತಾರೆ. ಜುಪಿಟರ್ ಗಾಡಿ ಅವನು ಅದು KC1440. ಹೈವೇ ಲ್ಯಾಬಲ್ಲಿ ಯಾಕೆ ಅಂತ ಗೊತ್ತಿಲ್ಲ, ಕೇಳಲ್ಲ. ಆರ್ಗನೈಸ್ಡ್ ಪೂರದಲ್ಲೆಲ್ಲ ಬ್ಲಾಕ್ ಮಾಡಿದ್ದಾರೆ. ಪೂರ ಜಾಗದಿಲ್ಲ ಯಾವುದೋ ಕುತ್ಕೊಳ್ತೀರಲ್ಲ ಅದೆಲ್ಲ ಅಲ್ಲಿ ವಾಪಸ್ ಕತೆ. ಬುಲೆಟ್ ಬೇಸಿಕಲಿ ಇದು ಅದಿಲ್ಲೋ ಜಾಗ ಪೂರ್ತಿ ಕವರ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ವಸ್ತುಗಳಿಟ್ಟಿರೋದು ಅಲ್ಲೊಂದು ಇಟ್ಕೊಂಡಿರೋದು. ಬಲ್ಬಾರ್ ಊಟ ಇಸ್ಕೊಂಡು ತಿಂದೆ. ಹಣ್ಣೆಲ್ಲ ಆಗಲೇ ಮಂಜು ಆಗೋಯ್ತು. ಎಷ್ಟು ಮಟ್ಟಿಗೆ ಅಂದರೆ ಮೊಬೈಲಲ್ಲಿ ಬಂದಿರುತ್ತೆ. ಕಣ್ಣೆಲ್ಲ ಮಂಜು ಆಗ್ಬಿಡ್ತೈತೆ. ಯಾವ ಮಟ್ಟಿಗೆ ಅಂದರೆ ಇದಾಗುತ್ತೆ ಅಂತ. ಮೊಬೈಲ್ ಟೆಕ್ಸ್ಟೇ ಕಾಣ್ತಾಯಿಲ್ಲ ನನಗೆ ಆ ರೇಂಜ್ಗೆ. ಪೇಪರ್ ವರ್ಕ್ ಮಾಡ್ಬಿಡ್ತಾರೆ ಅಂತ. ಮೊಬೈಲ್ ಬ್ಯಾಟ್ರಿನ 90% ಕೊಟ್ಟಿದ್ರು, ಜೊತೆಗೆ ಈಗ ಆಲ್ರೆಡಿ 80% ಇದೆ. ಎಲ್ಲಿ ಫಾಸ್ಟಾಗಿ ಚಕ್ ಅಂತ ಕಡಿಮೆ ಆಗುತ್ತಾ ಇದೆ. ಸೊ ಅದು ಸ್ಟೋರಿ. ಅಂದರೆ ಪೇಪರ್ ವರ್ಕ್ ಮಾಡದೇ ಇರಲಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಮಾಡಿದ್ದು ಅಂತ ಅರ್ಥ. ಒಂದು ಕಾಣ್ತಾ ಇಲ್ಲ, ಕಣ್ಣಿಗೆ ನಿದ್ದೆ ಕಣ್ಣು ಹಿಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಆಲ್ರೆಡಿ ಕಣ್ಣು ಟೆಕ್ಸ್ಟೇ ಕಾಣ್ತಾ ಇಲ್ಲ, ಅಷ್ಟೊಂದು ಮಂಜು ಆಗ್ತಾಯಿದೆ. ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ ಬರ್ತಿಲ್ಲ.
ಕಪಿತ್ತಲ್ಲು ಅಲ್ಲಿ ಬರ್ತಿದ್ದಲ್ಲ ಈ ಸ್ಪಾಟ್ಗೆ ಕ್ರಾಸ್ ಬರ್ತಿದ್ದಂಗೆ ಅದೇನೋ ಜ್ಯೂಸ್ ಕುಡ್ಕೊಂಡು ಏನೋ ಕಾಫಿ ಟೀನೋ ಏನೋ ಜ್ಯೂಸ್ ಕುಡ್ಕೊಂಡು ಅಲ್ಲಿ ಸಾಬೂನು ಮುಟ್ಟು ತೊಡ್ಕೊಂಡು ಬರ್ತಾನೆ ಅದಕ್ಕೆ ಹೊಡಿ ಅಂತ. ಅದು ನೋಡಬೇಕಾಗಿತ್ತು ವೀಡಿಯೋ, ಒಳ್ಳೆ ವಿಷಯಲ್ಲಿ ಕವರ್ ಮಾಡಬೇಕಿತ್ತು ಬಾಲಿವುಡ್ ನಾನು ಜಿಬಿಡಿಯಲ್ಲಿ ಈ ವಿಡಿಯೋ ಜನರೇಟ್ ಮಾಡೋಕ್ಕೆ ಟೈಪ್ ಮಾಡ್ತಾಯಿದ್ದೆ. ಆಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ. ಎಷ್ಟು ಕ್ಲೋಸಪ್ ಅಲ್ಲೋದಾದರೆ ಬಟ್ಟೆ ಎಲ್ಲ ಟಚ್ ಮಾಡ್ಕೊಂಡು ಹೋದ, ಬಟ್ಟೆ ಟಚ್ ಆಯಿತು ಆ ರೇಂಜ್ಗೆ ಅಷ್ಟೊಂದು ಕ್ಲೋಸಪ್ ಅಲ್ಲ ತರಿಸಲಿಲ್ಲ. 54M2410 Creta. ಈ ಬಡ್ಡಿ ಬಾಕ್ಲ ಕೂತಿರೋದು ಹುಡುಗರು ಚರ್ಚೆ ಮಾಡ್ತಾವ್ರೆ, ಸಿಕ್ಕಾಪಟ್ಟೆ ಆಳವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಪ್ರತಿಮೆಯನ್ನು ಎಷ್ಟು ಎತ್ತರದಕ್ಕೆ ಕಟ್ಟಿ ತಗೊಂಡು ಹೋಗ್ಬೇಕು ಅಂತ. ಯಾಕೆಂದರೆ ಅಲ್ಲಿ ಯಾರೋ ಜೈ ಭೀಮ್ ಅಂಬೇಡ್ಕರ್ ಅಂತ ಏನೋ ಒಂದು ಬೋರ್ಡ್ ಹಾಕೋಬೋದ ಟಿ ಶರ್ಟಲ್ಲಿ. ಆ್ಯಕ್ಚುಲಿ ಮಾತಾಡ್ತಿರೋದು ಶಬ್ದ. ನಾನು ಷಣ್ಮುಗಮ್ಮ ಅವರ ಟೀ ಸ್ಟಾಲಲ್ಲಿ ಟೀ ತೊಗೊಳ್ಳಿಲ್ಲ ಇವತ್ತು. ಎರಡು ಟೀ ಕುಡಿದೆ. ಆ್ಯಕ್ಚುಲಿ ಬೆಳಿಗ್ಗೆನ 40 ರೂಪಾಯಿ ಖರ್ಚು ಮಾಡಿದ್ದೀನಿ ಟೀಗೆ, ಬರೀ ಊಟ ಸಿಕ್ಕಲಿಲ್ವಲ್ಲ. ಸೊ ಡಿಫ್ರೆಂಟ್ ಟೈಮಲ್ಲಿ ಕುಡಿದೆ. ಫಸ್ಟು ಒಂದು ತೊಗೊಂಡೆ, ದುಡ್ಡು ಉಳಿಸೋದ ಅಂತ ಟ್ರೈ ಮಾಡಿದೆ. ಸೊ ಊಟ ಸಿಕ್ಕಲಿಲ್ಲ, ಮತ್ತು ಇನ್ನೊಂದು ಅಂದ್ಕೊಂಡು ಬೆಳಿಗ್ಗೆಯಿಂದ 4 ಟೀ ಕುಡಿದ್ಬಿಟ್ಟಿದ್ದೀನಿ. 40 ರೂಪಾಯಿ ಖರ್ಚಾಗುತ್ತೆ. ಆದರೆ ಷಣ್ಮುಗಮ್ಮ ಅಂಗಡಿಗೆ ಹೋಗಲಿಲ್ಲ, ಅದಕ್ಕೋಸ್ಕರ ಶಬ್ದ ಮಾಡ್ತಾ ಇರೋದು ಇವರು. ಆ್ಯಕ್ಚುಲಿ ಹುಡುಗರು ಇಲ್ಲಿ ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಬಂದಿದ್ದರು. ನಾನು ಬೇರೆ ಕಡೆ ಟ್ರೈ ಮಾಡಪ್ಪ ಅಂದೆ. ಅವರು ತೆಗೆದುಬಿಟ್ಟು ನಾನು ಬಲವಂತವಾಗಿ ನನ್ನ ಚಾರ್ಜರ್ ಪ್ಲಗ್ ತೆಗೆದುಬಿಟ್ಟು ಅವ್ರದ್ದನ್ನು ಹಾಕೋಕ್ಕೆ ಟ್ರೈ ಮಾಡಿದ್ರು. ಆ ರೇಂಜಿಗೆ ಆ್ಯಟಿಟ್ಯೂಡ್ ಇತ್ತು. ಮೊಬೈಲ್ ಸಡನ್ನಾಗಿ ಆನ್ ಆಗಲಿಲ್ಲ. ಅದು ಇನ್ನೊಬ್ಬ ಬಗಳ್ತಾವನು, ಸುಮಾರು ಹೊತ್ತಿಂದ ಬಗಳ್ತಾನೆ ಒಂದೇ ಸ್ವಲ್ಪ ಪಕ್ಕ. ಷಣ್ಮುಗ ಮಠದಲ್ಲಿ ಟೀ ಕುಡಿದ್ವಲ್ಲ, ಅದಕ್ಕೆ ಶಬ್ದ.